ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ ದಿನ ಒಬ್ಬ ವಿಶೇಷ ವ್ಯಕ್ತಿ ಅಥವಾ ಒಬ್ಬ ಸಂತ ಭಾರತದಾದ್ಯಂತ ಸಂಚರಿಸಿ ವೇದಗಳ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿದ್ದ ವಿದ್ವಾಂಸರನ್ನು ತಾರ್ಕಿಕವಾಗಿ ಸೋಲಿಸಿ ಅದ್ವೈತ ಸಿದ್ಧಾಂತವನ್ನು ಪುನಃ ಸ್ಥಾಪಿಸಿದ ಹಾಗೂ ಸನಾತನ ಧರ್ಮದ ರಕ್ಷಣೆಗಾಗಿ ದೇಶದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ ಮಹಾಪುರುಷ ಆದಿಶಂಕರಾಚಾರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಶ್ರುತಿ ಸ್ಮೃತಿ ಪುರಾಣಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಏಪ್ರಿಲ್ 20ರಂದು ಶಿವಗುರು ಹಾಗೂ ಆರ್ಯಾಂಬ ದಂಪತಿಗಳಿಗೆ ಕ್ರಿಸ್ತ ಶಕ 788-828ನೇ ಶತಮಾನದಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ಸ್ವೀಕರಿಸಿ ಭಾರತದಾದ್ಯಂತ ಸಂಚರಿಸಿ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು. ಆದಿಶಂಕರಾಚಾರ್ಯರನ್ನು ಭಗವಂತ ಶಿವನ ಅವತಾರ ಎಂದು ಭಾವಿಸಲಾಗುತ್ತದೆ. ಇವರೊಬ್ಬ ಸಂತ, ತತ್ವಜ್ಞಾನಿ ಹಾಗೂ ದೇವತಾ ಶಾಸ್ತ್ರಜ್ಞರು ಆಗಿದ್ದರು. ಇವರು ಅದ್ವೈತ ವೇದಾಂತ ತತ್ವಜ್ಞಾನದ ಸಮರ್ಥಕರಾಗಿದ್ದರು ಹಾಗೂ ಹಿಂದೂ ಧರ್ಮದ ಹಲವಾರು ನಂಬಿಕೆಗಳನ್ನು ಆದಿಶಂಕರಾಚಾರ್ಯರೇ ಆಚರಣೆಗೆ ತಂದರು ಎಂದು ಭಾವಿಸಲಾಗುತ್ತದೆ. ಆದಿಶಂಕರರ ಕುಟುಂಬ ಬ್ರಾಹ್ಮಣ ಮನೆತನಕ್ಕೆ ಸೇರಿದ್ದಾಗಿತ್ತು. ಆದರೆ ಕೆಲವರು ಶಂಕರರ ಜನ್ಮ ಸ್ಥಳ ತಮಿಳುನಾಡಿನ ಚಿದಂಬರಂ ಎಂದು ಪ್ರತಿಪಾದಿಸುತ್ತಾರೆ. ಯಾವ ಮಾಹಿತಿ ಸರಿ ಎಂದು ಖಚಿತಪಡಿಸಲು ಸರಿಯಾದ ದಾಖಲೆಗಳಿಲ್ಲದಿರುವುದರಿಂದ ಈ ಬಗ್ಗೆ ಸ್ಪಷ್ಟ ವಿವರಣೆ ನೀಡಲು ಸಾಧ್ಯವಾಗಿಲ್ಲ. ಆದಿಶಂಕರಾಚಾರ್ಯರು ಜನಿಸುವ ಮುನ್ನ ಇವರ ತಂದೆ ತಾಯಿಯರಿಗೆ ಹಲವಾರು ವರ್ಷಗಳವರೆಗೆ ಮಕ್ಕಳ ಭಾಗ್ಯವೇ ಇರಲಿಲ್ಲ. ಇವರು ಸಂತಾನ ಭಾಗ್ಯಕ್ಕಾಗಿ ಭಗವಂತ ಶಿವನಲ್ಲಿ ಅತೀವ ಭಕ್ತಿ ಹಾಗೂ ಶ್ರದ್ಧೆಯಿಂದ ಬೇಡಿಕೊಂಡರು. ಹಲವಾರು ವರ್ಷಗಳವರೆಗೆ ಈ ದಂಪತಿಗಳು ತಮ್ಮ ಪೂಜೆಯನ್ನು ಮುಂದುವರಿಸಿದ ಬಳಿಕ ಒಂದು ದಿನ ಭಗವಂತ ಶಿವ ಇವರ ಕನಸಿನಲ್ಲಿ ಬಂದು ವರವೊಂದನ್ನು ಕೇಳಿದ. ಇದಕ್ಕುತ್ತರವಾಗಿ ಈ ದಂಪತಿಗಳು ತಮಗೊಂದು ದೀರ್ಘಾಯಸ್ಸು ಹಾಗೂ ಲೋಕ ಪ್ರಸಿದ್ಧಿನಾಗುವ ಸಂತಾನವೊಂದನ್ನು ಕರುಣಿಸುವಂತೆ ಕೇಳಿಕೊಂಡರು. ಆದರೆ 2 ಗುಣಗಳಿರುವ ಸಂತಾನವನ್ನು ನೀಡಲು ಸಾಧ್ಯವಿಲ್ಲ, 2ರಲ್ಲಿ ಒಂದನ್ನು ಬೇಡಿಕೊಳ್ಳಿ ಎಂದು ಶಿವ ತಿಳಿಸಿದಾಗ ಈ ದಂಪತಿಗಳು 2ನೆಯದನ್ನೇ, ಅಂದರೆ ಲೋಕವಿಖ್ಯಾತಿ ಪಡೆಯುವ ಸಂತಾನವನ್ನೇ ನೀಡುವಂತೆ ಬೇಡಿಕೊಂಡರು. ತಮ್ಮ ಮಗು ಕೇವಲ ದೀರ್ಘಾಯಸ್ಸು ಪಡೆಯುವುದಕ್ಕಿಂತಲೂ ವಿಶ್ವವಿಖ್ಯಾತಿ ಪಡೆಯುವುದಕ್ಕೆ ಇವರು ಆದ್ಯತೆ ನೀಡಿದ್ದರು. ಈ ಬೇಡಿಕೆಯನ್ನು ಮನ್ನಿಸಿದ ಶಿವನ ಅನುಗ್ರಹದ ಪರಿಣಾಮವಾಗಿ ಈ ದಂಪತಿಗಳಿಗೆ ಗಂಡು ಮಗುವೊಂದು ಹುಟ್ಟಿತು. ಈ ಮಗುವಿಗೆ ಶಂಕರ ಎಂದು ನಾಮಕರಣ ಮಾಡಿದರು. ಈ ಮಗುವೆ ಮುಂದೆ ಶಂಕರಾಚಾರ್ಯರ ಹೆಸರಿನಲ್ಲಿ ವಿಶ್ವವಿಖ್ಯಾತಿ ಪಡೆಯಿತು. ಆದರೆ ಬಾಲಕ ಶಂಕರರಿಗೆ ಕೇವಲ 3 ವರ್ಷವಾಗಿದ್ದಾಗ ಇವರ ತಂದೆ ವಿಧಿವಶರಾಗಿದ್ದರು. ಇದಿಷ್ಟು ಇವರ ಮಾಹಿತಿ. ಇನ್ನಷ್ಟು ಸುದ್ದಿಯೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ಶ್ರೀ ಶಂಕರಗೆ ಮನಸಾ ಸ್ಮರಾಮಿ ಶಿರಸಾ ನಮಾಮಿ.